ಹಾಯ್ ಹಲೋ ಗುಡ್ ಮಾರ್ನಿಂಗ್. ಮಾರ್ಚ್ 22 ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಇದ್ದದ್ರಿಂದ ಸೊ ಎಲ್ಲರೂ ಸಕಲೇಶ್ಪುರ ಹೋಗೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ಸ್ಯಾಟರ್ಡೆ ಸಂಡೇ ಬೇರೆ ಬಂದಿತ್ತು. ಸೊ ಎಲ್ಲರೂ ಫ್ರೆಂಡ್ಸ್ ಎಲ್ಲ ಪ್ಲ್ಯಾನ್ ಮಾಡಿ ಸೊ ಸಕಲೇಶ್ಪುರ ಹೊರಟ್ವಿ. ಸಮ್ಮರ್ ಟೈಮ್ ಆಗಿತ್ತು, ಬಟ್ ಇಟ್ಸ್ ಓಕೆ, ಒಂದು ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಸಕಲೇಶ್ಪುರ ಹೊರಟೇ ಬಿಟ್ವಿ. ಎಲ್ಲರೂ ಫ್ರೆಂಡ್ಸ್ ಎಲ್ಲ ಟೋಟಲ್ 5 ಮೆಂಬರ್ಸ್ ಹೋದ್ವಿ. ಸೊ ಆನ್ ದ ವೇ ಪಕ್ಕದಲ್ಲೇ ಒಂದು ಟೀ ಶಾಪ್ ಇತ್ತು, ಕಾಫಿ ಶಾಪ್ ಇತ್ತು. ಸೊ ಅಲ್ಲಿ ಸ್ಟಾಪ್ ಮಾಡಿ, ಅಲ್ಲಿ ವೆದರ್ ಅಂತೂ ತುಂಬ ಚೆನ್ನಾಗಿತ್ತು. ಪಕ್ಕದಲ್ಲೇ ಯಾರ್ದೋ ಕಾಫಿ ತೋಟ, ಸಾರಿ ನಾಟ್ ಕಾಫಿ ತೋಟ, ಅಡಿಕೆ ತೋಟ ಇತ್ತು. ಸೊ ಅಲ್ಲೆಲ್ಲ ಫೋಟೋಸ್ ತೆಕ್ಕೊಂಡು ಕಾಫಿ ಕುಟ್ಕೊಂಡು ಫ್ರೆಂಡ್ಸ್ ಎಲ್ಲ ಎಂಜಾಯ್ ಮಾಡಿಕೊಂಡು ಸೊ ಅಲ್ಲಿಂದ ಹೊರಟ್ವಿ. ಮತ್ತು ಸಕಲೇಶ್ಪುರ ನೀವು ನೋಡ್ಬೋದು, ಅಡಿಕೆ ತೋಟ, ಅಲ್ಲೆಲ್ಲ ಫೋಟೋಸ್ ತೆಕ್ಕೊಂಡು ಅಲ್ಲೇ ಮನೆಗಳಿತ್ತು. ಪಕ್ಕದಲ್ಲಿ ನರ್ಸರಿ ಇತ್ತು. ಆ ನರ್ಸರಿನಲ್ಲಿ ಫ್ಲವರ್ ಪಾಟ್ ಎಲ್ಲ ತೆಕ್ಕೊಂಡು ಸೊ ಅಲ್ಲಿಂದ ಹೊರಟ್ವಿ ಸಕಲೇಶ್ಪುರ. ಸೊ ನಾವು ಹೊರಟಿದ್ದು ತುಮಕೂರು ರೂಟಿಂದ, ನಮ್ಮನ್ನು ನೈಸ್ ರೋಡಿಂದ ಕರ್ಕೊಂಡು ಹೋಯಿತು. ಆ್ಯಕ್ಚುಲಿ ಲೊಕೇಶನ್ ಬಂದು ನೈಸ್ ರೋಡಿಂದ ಕರ್ಕೊಂಡು ಹೋಯಿತು. ನಾವು ಹೋಗಿದ್ದು ತುಮಕೂರು ರೂಟಿಂದ ಹೋದ್ವಿ. ಸೊ ತುಂಬ ಚೆನ್ನಾಗಿತ್ತು ವೆದರ್ ಅಂತೂ. ನಮ್ಮ ರುದ್ರಾಂಶ ಸ್ವಲ್ಪ ಬಿಸಿಲಿಗೆ ಅಲ್ಲಿ ಇಲ್ಲಿ ಸ್ವಲ್ಪ ಕಿರ್ಚಾಡ್ದ, ಮತ್ತೆ ಕೂಲಾದ, ಆಟ ಆಡ್ದ. ಸೊ ಚೆನ್ನಾಗಿ ಎಂಜಾಯ್ ಮಾಡ್ದ ರುದ್ರಾಂಶ್ ಕೂಡ, ನೀವು ನೋಡ್ಬೋದು. ಮತ್ತು ತುಮಕೂರು ಟೋಲ್ ಆದಮೇಲೆ ಲೆಫ್ಟ್ ಸೈಡಲ್ಲಿ ಒಂದು ಸವಿರುಚಿ ರೆಸ್ಟೋರೆಂಟ್ ಅಂತ ಬರುತ್ತೆ. ಸೊ ಅಲ್ಲಿ ನಾವು ಊಟಕ್ಕೆ ಅಂತ ಸ್ಟಾಪ್ ಮಾಡಿದ್ವಿ. ಸೊ ತುಂಬ ಚೆನ್ನಾಗಿತ್ತು ಫುಡ್ ಎಲ್ಲ. ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಕಬಾಬ್ ಎಲ್ಲ ತುಂಬ ಚೆನ್ನಾಗಿತ್ತು. ಮತ್ತು ಅದೇ ಹೋಟೆಲವರು ಒಂದು ಮಂಕಿನ ಸಾಕೊಂಡಿದ್ರು. ಸೊ ಆದರೆ ಹೆಸರು ಬಂದು ರಾಮು ಅಂತ ಹೇಳಿಬಿಟ್ಟು, ಅವನಂತೂ ತುಂಬ ಕ್ಯೂಟಾಗಿದ್ದ. ಸೊ ಅಲ್ಲಿಂದ ಊಟ ಮಾಡಿಕೊಂಡು ಹೊರಟ್ವಿ ಫೈನಲ್ ಆಗಿ. ಸೊ ನಾವು ಸಕಲೇಶ್ಪುರ ರೀಚ್ ಆಗೋಷ್ಟರಲ್ಲೇ ಈವ್ನಿಂಗ್ 4 o'clock ಆಗಿತ್ತು. ಬಿಸಿಲು ಸ್ವಲ್ಪ ಕಮ್ಮಿ ಇತ್ತು. ಸೊ ನಾವು ಡೈರೆಕ್ಟಾಗಿ ಹೊರಟಿದ್ದು ಮಂಜಾರಾಬಾದ್ ಫೋರ್ಟ್ಗೆ ಹೋದ್ವಿ. ಸ್ವಲ್ಪ ಬಿಸಿಲಿತ್ತು, ಬಟ್ ಇಟ್ಸ್ ಓಕೆ. ಅಲ್ಲಿ ವೆದರು, ವಾತಾವರಣ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ಮಂಜಾರಾಬಾದ್ ಫೋರ್ಟ್ ಬಗ್ಗೆ ಹೇಳಬೇಕಾದ್ರೆ, ಟಿಪ್ಪು ಸುಲ್ತಾನ್ ಅವರ ಕಾಲದಲ್ಲಿ ಅಲ್ಲಿ ಅವರಿಗೆ ಬೇಕಾಗಿರ್ತಕ್ಕಂಥ, ಯುದ್ಧಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸಲಕರಣೆಗಳಾಗಿರ್ಬೋದು, ಪಿಸ್ತೂಲು, ಮದ್ದುಗುಂಡುಗಳು ಎಲ್ಲವನ್ನು ಅಲ್ಲಿ ಶೇಖರಣೆ ಮಾಡಿ ಇಡ್ತಾಯಿದ್ರಂತೆ. ಸೊ ಅಲ್ಲಿನ ಲೋಕಲ್ ಪೀಪಲ್ ನಮಗೆ ಕೊಟ್ಟ ಇನ್ಫಾರ್ಮೇಷನ್ ಇದು. ಎಷ್ಟು ಕ್ಯೂರಿಯಾಸಿಟಿ ಅನಿಸುತ್ತೆ ಅಲ್ವಾ, ಈ ಥರ ಹಿಸ್ಟಾರಿಕಲ್ ಪ್ಲೇಸಸ್ಗೆ ವಿಸಿಟ್ ಮಾಡೋದು, ಅದೆಲ್ಲ ತಿಳ್ಕೊಳ್ಳೋದು ತುಂಬ ಚೆನ್ನಾಗಿ ಅನಿಸುತ್ತೆ. ತುಂಬ ಬ್ಯೂಟಿಫುಲ್ ಅನಿಸ್ತು. ಸೊ ಅದಾದಮೇಲೆ ನೀವು ನೋಡ್ಬೋದು, ಕೆಳಗಡೆ ಇಳಿತಾ ಇದ್ದಂಗೆ ಅಲ್ಲೊಂದು ಅಗ್ರಿಕಲ್ಚರ್ಗೋಸ್ಕರ ವಾಟರ್ನ ಶೇಖರಣೆ ಮಾಡಿ ಇಟ್ಕೊಂಡಿದ್ರು. ಸೊ ಅದನ್ನು ವಿಡಿಯೋ ತೆಕ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು, ತುಂಬ ಬ್ಯೂಟಿಫುಲ್ ಅನಿಸ್ತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅದು ಆದಮೇಲೆ ನಾವು ಡೈರೆಕ್ಟಾಗಿ ಒಂದು ಹೋಟೆಲ್ ಮಾಡಿಕೊಂಡು ಹೋಟೆಲ್ಗೆ ಬಂದ್ವಿ ನಾವು. ಸೊ ಹೋಟೆಲ್ ವ್ಯೂ ಇದು, ಬ್ಯಾಕ್ ಸೈಡ್ ಬಾಲ್ಕನಿ ವ್ಯೂ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಕಾಫಿ ಆಗಿರ್ಬೋದು, ಬ್ರೇಕ್ಫಾಸ್ಟ್, ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ಅಲ್ಲೇ ಪಕ್ಕದಲ್ಲೇ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಇತ್ತು. ಈವ್ನಿಂಗ್ ವಿಸಿಟ್ ಮಾಡಿದ್ವಿ ಅಯ್ಯಪ್ಪ ಸ್ವಾಮಿ ಟೆಂಪಲ್ಗೆ. ಸೊ ದೇವ್ರ ದರ್ಶನ ಮಾಡಿಕೊಂಡು ಸೊ ಬಂದು ರೆಸ್ಟ್ ಮಾಡಿ, ಮತ್ತೆ ಮಾರ್ನಿಂಗ್ 6 o'clock ಎದ್ದು ಬೇಗನೆ ರೆಡಿಯಾಗಿ ಡಿಸೈಡ್ ಮಾಡಿದ್ವಿ ಎಲ್ಲಿ ಹೋಗೋದಂತ. ನೆಕ್ಸ್ಟು ಓಕೆ, ಬಿಸ್ಲೆ ಘಾಟ್ ವ್ಯೂ ಪಾಯಿಂಟ್ಗೆ ಹೋಗೋಣ ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡಿಕೊಂಡು ರೆಡಿ ಆದ್ವಿ ಎಲ್ಲರೂ. ಆನ್ ದ ವೇ ಹೋಗಬೇಕಾದ್ರೆ ಫೋಟೋಸ್ ತೆಕ್ಕೊಂಡ್ವಿ. ಮಿಡಲ್ ಆಫ್ ದ ರೋಡ್, ನಿಮಗೆ ಗೊತ್ತಲ್ಲ, ಫೋಟೋಸ್ ತಗೊಳ್ಳೋದಂದರೆ ಕ್ರೇಜಿ ಇವಾಗೆಲ್ಲ. ತುಂಬ ಚೆನ್ನಾಗಿತ್ತು. ಬ್ಯಾಂಗ್ಳೂರಲ್ಲಿ ಕ್ರೌಡೆಡ್ ಮನೆಗಳು, ಕ್ರೌಡೆಡ್ ಜನಗಳೆಲ್ಲ ನೋಡಿ ಅಲ್ಲೆಲ್ಲ ಒಂದೊಂದೇ ಮನೆಗಳಿರುತ್ತೆ. 1 kilometerಗೆ ಮಿಡಲಲ್ಲಿ ಒಂದು ಮನೆ ಇರುತ್ತೆ. ಸೊ ಮನೆ ಸುತ್ತ ಫ್ಲವರ್ ಪಾಟ್ ಇಟ್ಟಿರ್ತಾರೆ. ತುಂಬ ಚೆನ್ನಾಗಿರುತ್ತೆ. ಎಲ್ಲೆಲ್ಲೋ ಅಲ್ಲಲ್ಲೇ ಒಂದೊಂದು ಶಾಪ್ಗಳು, ಅಂಗಡಿಗಳು. ಸೊ ಪೆಟ್ರೋಲ್ ಬಂಕ್ ನೀವು ನೋಡ್ಬೋದು. 2 kilometerಗೆ ಎಲ್ಲೋ ಒಂದೊಂದು ಸಿಗುತ್ತೆ ನಿಮಗೆ, ಅಷ್ಟು ಜಾಸ್ತಿ ಸಿಗಲ್ಲ ನಿಮಗೆ. ಪೆಟ್ರೋಲ್ ಬಂಕ್ ಆಗಿರ್ಬೋದು, ಮನೆ ಆಗಿರ್ಬೋದು, ತುಂಬ ಚೆನ್ನಾಗಿರುತ್ತೆ. ಸುತ್ತ ನೇಚರ್ ಇರುತ್ತೆ. ಸೊ ಫೈನಲಾಗಿ ನಾವು ರೀಚ್ ಆಗಿದ್ದು ಬಿಸ್ಲೆ ಘಾಟ್ ವ್ಯೂ ಪಾಯಿಂಟಿಗೆ. ನೀವು ನೋಡ್ಬೋದು, ಅದಕ್ಕೆ ಒಂದೇ ಒಂದು ಕಮ್ಮಿ ಇತ್ತು, ಮಳೆ ಅಷ್ಟೇ. ಮಳೆ ಬಂದಿದ್ರಂತೂ ಬಿಸಿಲೆ ಬ್ಯೂಟಿಫುಲ್
ಸ್ವರ್ಗ ಅಂತಲೇ ಹೇಳ್ಬೋದು. ಅಷ್ಟರಲ್ಲಿ ನಮ್ಮ ಚೋಟು ಸುಸ್ತಾಗಿ ಮಲ್ಕೊಂಬಿಟ್ಟ. ನಾವೆಲ್ಲ ಫೋಟೋಸ್ ತೆಕ್ಕೊಂಡು ಎಂಜಾಯ್ ಮಾಡ್ತಾಯಿದ್ವಿ. ಆದಮೇಲೆ ನಾವು ಅಲ್ಲೆಲ್ಲ ಎಂಜಾಯ್ ಮಾಡ್ಕೊಂಡು ಫೋಟೋ ತೆಕ್ಕೊಂಡು ಡೈರೆಕ್ಟಾಗಿ ಬಂದಿದ್ದು ಮೂಕನಮನೆ ವಾಟರ್ ಫಾಲ್ಸ್. ಅಲ್ಲಿ ಜನ ಹೇಳಿದ ಪ್ರಕಾರ ಮೂಕನಮನೆ ವಾಟರ್ ಫಾಲ್ಸಲ್ಲಿ ವಾಟರ್ ಇಲ್ಲ ಅಂತ ಹೇಳಿದ್ರು. ಯಾಕೆಂದರೆ ಸಮ್ಮರ್ ಆಗಿರೋದ್ರಿಂದ ಸ್ವಲ್ಪ ವಾಟರ್ ಕಮ್ಮಿ ಇರುತ್ತೆ ಅಂತ ಎಲ್ಲ ಹೇಳಿದ್ರು. ಬಟ್ ಆದರೂ ಒಂದು ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಬಂದ್ವಿ. ನೋಡಿ ಇಷ್ಟು ವಾಟರ್ ಇತ್ತು. ತುಂಬ ಏನು ಕಮ್ಮಿ ಅಂತ ಏನಿರಲಿಲ್ಲ. ವಿ ಎಂಜಾಯ್ಡ್ ಅ ಲಾಟ್. ಚೆನ್ನಾಗಿತ್ತು ನೋಡಿ, ಇಷ್ಟು ವಾಟರ್ ಇತ್ತು. ಬಟ್ ನನ್ನ ಸಜೆಷನ್ನು ಸಕಲೇಶ್ಪುರಗೆ ಪ್ಲ್ಯಾನ್ ಮಾಡಿ ಹೋಗೋರಿಗೆ ಏನಂದರೆ, ದಯವಿಟ್ಟು ಸಮ್ಮರ್ ಟೈಮಲ್ಲಿ ಹೋಗಬೇಡಿ, ಸ್ವಲ್ಪ ಮಳೆ ಟೈಮಲ್ಲಿ ಹೋಗಿ. ತುಂಬ ಎಂಜಾಯ್ ಮಾಡ್ಬೋದು. ನಾವು ಎಂಜಾಯ್ ಮಾಡಿದ್ವಿ, ಇಲ್ಲ ಅಂತ ಅಲ್ಲ. 80% ವಾಟರ್ ಇತ್ತು. ಸೊ ನನ್ನ ಸಜೆಷನ್ ಏನಂದರೆ, ಸ್ವಲ್ಪ ಮಳೆ ಟೈಮಲ್ಲಿ ಹೋದರೆ ಸೊ ಆ ಹಸಿರೆಲ್ಲ ಇನ್ನೂ ಜಾಸ್ತಿ ಹಸಿರಾಗಿ ಕಾಣಿಸುತ್ತೆ ಅಂತ ನನ್ನ ಸಜೆಷನ್ನು. ಸೊ ಮತ್ತೆ ನಾವು ರಿಟರ್ನ್ ಬಂದು ಫ್ರೆಶ್ ಅಪ್ ಆಗಿ ಮತ್ತೆ ಬ್ಯಾಂಗ್ಳೂರು ಕಡೆ ಹೊರಟ್ವಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.